ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಕುಡಿಯುವ ನೀರಿನ ಯೋಜನೆ ಜಲಧಾರೆ ಕಾಮಗಾರಿಗೆ ಗ್ರಹಣ ಹಿಡಿದಿದೆ. ವರ್ಷಗಳು ಗತಿಸಿದ್ರೂ ಕೂಡ ಮುಗ್ದಿಲ್ಲ 2941 ಕೋಟಿ ವೆಚ್ಚದ ಜಲಧಾರೆ ಯೋಜನೆ. ರಾಯಚೂರು ಅಂದ್ರೆ ಬಿಸಿಲ ನಾಡು. ಬೇಸಿಗೆ ಬಂತು ಅಂದ್ರೆ ಇಲ್ಲಿ ಕುಡಿಯುವ ನೀರಿಗಾಗಿ ಜನರ ಪರದಾಟ ಹೇಳತೀರದು. ಜಿಲ್ಲೆಯ ಜನರ ಈ ಬವಣೆ ತಪ್ಪಿಸಲೆಂದೇ ಕೇಂದ್ರ ಸರ್ಕಾರದಿಂದ ರಾಯಚೂರು ಜಿಲ್ಲೆಗೆ ಜನರಿಗೆ ಜಲಧಾರೆ ಎನ್ನುವ ಸಾವಿರಾರು ಕೋಟಿ ರೂಪಾಯಿಯ ಕುಡಿಯುವ ನೀರಿನ ಬಂಪರ್ ಗಿಫ್ಟ್ ಕೊಟ್ಟಿತ್ತು. ಆದರೆ ದೇವರು ವರ ಕೊಟ್ಟರು ಪೂಜಾರಿ ಕೊಡ್ತಿಲ್ಲ ಎನ್ನುವ ಹಾಗೆ ಗುತ್ತಿಗೆದಾರರ ವಿಳಂಬ ಧೋರಣೆಯಿಂದ ಮಹತ್ವಾಕಾಂಕ್ಷೆಯ ಯೋಜನೆಗೆ ಗ್ರಹಣ ಬಡಿದಿದೆ. ಇದರಿಂದಾಗಿ ಈ ವರ್ಷದ ಬೇಸಿಗೆಯಲ್ಲೂ ಜಿಲ್ಲೆಯ ಜನ ಕುಡಿಯುವ ನೀರಿಗೆ ಸಂಕಷ್ಟ ಎದುರಿಸಬೇಕಾಗಿದೆ. ಇದು ಜಿಲ್ಲೆಯ ಜನಪ್ರತಿನಿಧಿಗಳ ಆಕ್ರೋಶಕ್ಕೂ ಕಾರಣವಾಗಿದೆ. ನಾವು ಅತೃಪ್ತಿ ವ್ಯಕ್ತಪಡಿಸಿ ಬಂದಿವಿ. ಯಾವ ರೀತಿಯ ಕೆಲಸಗಳು ಸಮರ್ಪಕವಾಗಿ ಸೈಮಲ್ಟೇನಿಯಸ್ ಆಗಿ 11 ಕಾಂಪೊನೆಂಟ್ಗಳು ಕೆಲಸ ಪ್ರಾರಂಭ ಮಾಡಿದರೆ ಅದು ಮುಗ್ಸೋಕ್ಕಾಗುತ್ತೆ. ಅದರ್ವೈಸ್ ಅದು ಮುಗ್ಸೋಕ್ಕಾಗಂಗಿಲ್ಲ. 11 ಕಾಂಪೊನೆಂಟ್ಗಳು ಅಂದರೆ ಅದೇ JDPR, MBR, ರೇಜಿಂಗ್ ಮೇನು, ಆಮೇಲೆ ಫಿಲ್ಟರ್ ಮೀಡಿಯಾ, ಜಾಕ್ ವೆಲ್ಲು, ಪಂಪ್ ಹೌಸು ಸೈಮಲ್ಟೇನಿಯಸ್ ಆಗಿ ಬಾರ್ ಚಾರ್ಟ್ ಹಾಕಿ ವರ್ಕ್ ಸ್ಟಾರ್ಟ್ ಮಾಡಬೇಕು. ಎಸ್, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರಾಯಚೂರು ಜಿಲ್ಲೆಯ ಜನರ ಕುಡಿಯುವ ನೀರಿನ ಬವಣೆ ನೀಗಿಸಲು 2020ರಲ್ಲಿ ಸರಿಸುಮಾರು 2941 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಲಧಾರೆ ಎನ್ನುವ ಯೋಜನೆಯ ಕಾಮಗಾರಿಯನ್ನ ಕೈಗೆತ್ತಿಕೊಂಡಿತ್ತು. ಅಂದುಕೊಂಡಂತೆ ಇದರ ಕಾಮಗಾರಿಯೂ ಪ್ರಾರಂಭವಾಯಿತು. 2024 ಡಿಸೆಂಬರ್ ಹೊತ್ತಿಗೆ ಈ ಕಾಮಗಾರಿ ಮುಕ್ತಾಯಗೊಂಡು ಇಷ್ಟು ಹೊತ್ತಿಗಾಗಲೇ ಜಿಲ್ಲೆಯ ಜನರಿಗೆ ಜಲಧಾರೆಯ ನೀರು ತಲುಪಬೇಕಿತ್ತು. ಆದರೆ ಆಮೆಗತಿಯಲ್ಲಿ ಕುಂಟುತ್ತಾ ಸಾಗಿರುವ ಕಾಮಗಾರಿಯಿಂದ ಜನರಿಗೆ ಈ ವರ್ಷದ ಬೇಸಿಗೆಯು ಬರದ ಬವಣೆಯಿಂದಲೇ ಕಳೆಯುವಂತಾಗಿದೆ. ಕುಂಟುತ್ತಾ ಸಾಗಿದೆ ಜಲಧಾರೆ ಯೋಜನೆ. ಈ ವರ್ಷವೂ ನೀರಿನ ಸಮಸ್ಯೆ ಫಿಕ್ಸ್. 941 ಕೋಟಿ ವೆಚ್ಚದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಜಲಧಾರಾ ಯೋಜನೆಯಿಂದ ರಾಯಚೂರಿನ ಒಟ್ಟು 860 ಹಳ್ಳಿಗಳಿಗೆ ಕುಡಿಯುವ ನೀರಿನ ಸೌಲಭ್ಯ ನೀಡಲಾಗುತ್ತದೆ. ಸದ್ಯ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಚಿತಾಪುರ ಗ್ರಾಮದಲ್ಲಿ ಕೃಷ್ಣಾ ನದಿ ದಂಡೆಯ ಮೇಲೆ ಈ ಒಂದು ಯೋಜನೆ ಕಾಮಗಾರಿ ನಡೀತಾ ಇದೆ. ಯಾದಗಿರಿ ಜಿಲ್ಲೆಯ ನಾರಾಯಣಪುರದ ಬಸವಸಾಗರ ಜಲಾಶಯದ ಹಿನ್ನೀರನ್ನ ಬಳಸಿಕೊಂಡು ಜಿಲ್ಲೆಯ ಜನರಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡುವ ಜಲಧಾರೆ ಯೋಜನೆಯ ಕಾಮಗಾರಿ ಆರಂಭವಾಗಿ 4 ವರ್ಷಗಳೇ ಗತಿಸಿವೆ. ಆದರೆ ಇಲ್ಲಿಯವರೆಗೆ ಕೇವಲ 70% ಕಾಮಗಾರಿಯಾಗಿದೆ. ಕಾಮಗಾರಿ ಪ್ರಾರಂಭವಾಗಿ 4 ವರ್ಷ ಗತಿಸಿದ್ರೂ ನೀರು ಸಂಗ್ರಹ ಟ್ಯಾಂಕ್ನ ಕಾರ್ಯವೇ ಮುಗಿದಿಲ್ಲ. ಒಟ್ಟಾರೆಯಾಗಿ ಈ ಬೇಸಿಗೆಯಲ್ಲಾದರೂ ಶುದ್ಧ ಕುಡಿಯುವ ನೀರು ಸಿಗುತ್ತೆ ಎಂದು ಕಾಯ್ತಾ ಇದ್ದ ಬಿಸಿಲೂರು ಜನರ ಕನಸಿಗೆ ತಣ್ಣೀರೆರಚಿದಂತಾಗಿದೆ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ರಾಯಚೂರು.